ನಮ್ಮ ಬೆಂಗಳೂರು ಲೈಫ್ ಹೆಂಗಿದೆ ಎಲ್ಲ ಖಾಲಿ ಖಾಲಿ ಗಲೀಜ್ ಗಲೀಜ್ ಎಲ್ಲ ಇತ್ತು. ಎಂಗೇಜ್ಮೆಂಟ್ ಆಲ್ಬಮ್ ಇವಾಗ ಮಾಡಿಸ್ತಾ ಇದೀವಿ. ಇದು ಕವರ್ ಫೋಟೋ ಸ್ವಲ್ಪ ಮಿಸ್ಟೇಕ್ ಇದೆ. ಮನೇಲೆಲ್ಲ ಹೇಳ್ತಿದ್ದಂಗೆ ತಿಂಡಿ ರೆಡಿ ಇರೋದು, ಇಲ್ಲಿ ನಾವು ಬೇಗ ಎದ್ದು ತಿಂಡಿ ಅಂತೂ ಕರೆಂಟ್ ಬರಲೇ ಇಲ್ಲ, ಲೇಟ್ ಆಗ್ತಿದೆ ಅನ್ಬಿಟ್ಟು ಇವಾಗ ಲೇಟ್ ಆಗಿದೆ ಗೈಸ್. ಆದ್ರಲ್ಲೂ ಲಾಗ್ಬೇಕಂತೆ 11:15 ಆಗಿದೆ. ನೋಡಿ ಗೈಸ್, ಆಟೋ ಮೇಲೆ ಕಿರೀಟ ಇಟ್ಕೊಂಡು ಹೋಯ್ತವ್ರೆ. ಅರ್ಧ ಲೀಟರ್ ಹಾಲಿಗೆ ಅರ್ಧ ಲೀಟರ್ ನೀರು. ಇದು ಮಂತ್ಲಿ ಎಕ್ಸ್ಪೆನ್ಸ್ ಲೆಕ್ಕ ಆಗ್ತಿದೆ. ಊರಿಗೆ ಹೋದ್ರು ಖರ್ಚಾಗಿದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವಾಗ್ಲೂ ರೆಡಿಮೇಡ್ ತತ್ತಿದ್ವಿ. ರೆಡಿಮೇಡ್ ಬೇಡ, ಈ ಸತಿ ನಾವೇ ಮಾಡೋಣ ಅಂತ ಮಾಡ್ತೀವಿ. ನನ್ ಸಿಟ್ಟನೆಲ್ಲ ಅದಕ್ಕೆ ಹಾಕು. ಹಂಗಾರೆ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತಾಯ್ತು. ಈಗ ಮಾಡ್ತೀರ ನೋಡಿದ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋದು ಮರ್ತಾ ಇತ್ತು, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದೀವಿ. ನಿನ್ನೆ ಊರಿಂದ ಬಂದ್ವಲ್ಲ, ಹಾಗಾಗಿ 20 days ಬ್ಯಾಕ್ ನಮ್ಮ ಬೆಂಗಳೂರು ಲೈಫ್ ಹೆಂಗಿದೆ, ಎಲ್ಲ ಖಾಲಿ ಖಾಲಿ ಗಲೀಜ್ ಗಲೀಜ್ ಎಲ್ಲ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೆಂಗೆ ನಮ್ಮ ದಿನಚರಿ ಇರುತ್ತೆ ನೋಡೋಣ ಬನ್ನಿ. ಸೊ ಬೆಳಗಿಂದ ಏನೇನ್ ಮಾಡಿದ್ವಿ ಎಲ್ಲ ನೋಡ್ಕೊ ಬನ್ನಿ. ಇವಾಗ ಸದ್ಯಕ್ಕೆ ನಾವು ಆಫೀಸಿಗೆ ಹೊರಡ್ತಾ ಇದೀವಿ. ಲೆಟ್ಸ್ ಗೋ. ಟೈಮ್ ಇವಾಗ 9:15 ಆಗಿದೆ. 9:15 ಎದ್ಬಿಟ್ಟು ಸರ್ಕಸ್ ಆಡ್ತಾ ಇದೀವಿ. ಮನೇಲಿ ಏನೂ ಇರಲಿಲ್ಲ, ಎಲ್ಲ ಆರ್ಡ್ರ್ ಮಾಡಿದ್ರು. ನಾನು ಎದ್ದೇಳೋ ಅಷ್ಟೊತ್ತಿಗೆ ಇವತ್ತು ಕ್ವಿಕ್ಕಾಗಿ ಆಗಲಿ ಅಂದ್ಬಿಟ್ಟು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ. ಪಾಲಕ್ ಹಾಕಿದ್ದಾರೆ. ಆಡಿದ್ಮೇಲೆ ಮಾಡಬೇಕು. ಅಯ್ಯೋ, ನಮಗಂತೂ ಇವತ್ತು ಮಾಡ್ಕೊಳ್ಳೋ ಮೂಡೇ ಇಲ್ಲ. ಮಾಡ್ಕೋಬೇಕಲ್ಲ ಅಂತ ಬಂಡ ಆಡ್ದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಫುಲ್ ಖಾಲಿ ಆಗಿತ್ತು, ಏನೂ ಇರಲಿಲ್ಲ. ನಮ್ಮ ಅಮ್ಮ ಅಷ್ಟು ಸಲ ಹೇಳಿತ್ತು ಎಣ್ಣೆ ಆರ್ಡ್ರ್ ಮಾಡ್ಕೊಳ್ಳಿ ಅಂತ. ಎಣ್ಣೆನೇ ಮರ್ತಿದ್ದೀವಿ ಆರ್ಡ್ರ್ ಮಾಡೋದನ್ನ. ಇವಾಗ ಇರೋದ್ರಲ್ಲೇ ಸ್ವಲ್ಪ ಹಾಕ್ಬಿಟ್ಟು ತುಪ್ಪ ಹಾಕ್ಕೊಂಡು ಮಾಡ್ಕೋಬೇಕು. 4-5 ದಿನ ಬೇಕು ವಯಸ್ಸು ಅಡ್ಜಸ್ಟ್ ಆಗೋಕ್ಕೆ. ನೋಡೋಣ ಹೆಂಗಾಗುತ್ತೆ ಅಂತ. ಎಂಗೇಜ್ಮೆಂಟ್ ಆಲ್ಬಮ್ ಇವಾಗ ಮಾಡಿಸ್ತಾ ಇದೀವಿ. ಇದು ಕವರ್ ಫೋಟೋ ಸ್ವಲ್ಪ ಮಿಸ್ಟೇಕ್ ಇದೆ, ಹಂಗಾಗಿ ಕಾಲ್ ಮಾಡಿದ್ರು. ಎಷ್ಟು ದಿನ? 1 ವರ್ಷದ ಮೇಲಾಗಿ ಹೋಗಿದೆ. ವರ್ಷದ ಮೇಲೆ ಆದ್ಮೇಲಿಂದ ಎಂಗೇಜ್ಮೆಂಟ್ ಫೋಟೋ ಸೆಲೆಕ್ಟ್ ಮಾಡಿ ಆಲ್ಬಮ್ ಈಗ ಮಾಡಿಸ್ತಿದೀವಿ. ಇನ್ನ ಮದುವೆ ಆಗಿ 1 ವರ್ಷ ಆಗಿ ಬರುತ್ತೆ. ಹೇಳಿ ಸಾಕಾಗಿ ಹೋಗ್ತಿದೆ ಅವರಿಗೆ, ಮಾಡ್ಕೊಡಿ ಅಂತ. ನಿನ್ ಮದ್ವೆದ ಏನ್ ಕತೆ ಏನೋ ಗೊತ್ತಿಲ್ಲ. ಇನ್ನು ಅಡುಗೆ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ನೀಟಾಗಿ ಅಡುಗೆ ಮಾಡು. ನಮ್ಗೆ ಹೆಂಗಾಗಿದೆ ಅಂದ್ರೆ ಗೈಸ್, ಸಂಜೆ ಅವ್ರ ಅಮ್ಮ ಬೇರೆ ಇದ್ರು ಸ್ಟಾರ್ಟಿಂಗಲ್ಲಿ ಒಂದು 15 ದಿವಸ. ಈಗ ಊರಿಗೆ ಬೇರೆ ಒಂದು 20 ದಿವಸ ಹೋಗಿದ್ದೀವಿ. 1.5 ತಿಂಗಳು ಹತ್ರ ಅಡುಗೆನೇ ಮಾಡಿಲ್ಲ. ಬೆಳಗ್ಗೆ ಎದ್ದು ಅಡುಗೆ ಮಾಡಕ್ ಮನ್ಸೇ ಇಲ್ಲ. ಅಯ್ಯೋ, ಎದ್ದು ಬಂದ್ರೆ ಯಾವುದೋ ಬೇರೆ ಮನೆಗೆ ಬಂದಿದೀವಿ ಅನ್ನಿಸ್ತಿದೆ, ಆ ಥರ ಫೀಲ್ ಆಗ್ತಿದೆ. ಇವಳಂತೂ ಎದ್ದೇಳ್ತಾನೆ ಇಲ್ಲ. ಲೇಟ್ ಆಗ್ತಿದೆ ಅಂದ್ರೆ ಎದ್ದೇಳ್ತಾನೆ ಇಲ್ಲ. ಮೈಕೈ ಸ್ಟ್ರೈನ್ ಆಗಿದೆ. ಮನೇಲೆಲ್ಲ ಹೇಳ್ತಿದ್ದಂಗೆ ತಿಂಡಿ ರೆಡಿ ಇರೋದು, ಇಲ್ಲಿ ನಾವು ಬೇಗ ಎದ್ದು ತಿಂಡಿ ರೆಡಿ ಮಾಡೋದಾಗಿದೆ. ಈಗ ನಮ್ ದುರದೃಷ್ಟಕ್ಕೆ ಕರೆಂಟ್ ಬೇರೆ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಏನಂತೀರಾ? ಇವಳು ತಲೆ ಅಂತ ಓಡ್ತಿಲ್ಲ ಬೆಳಗ್ಗೆಯಿಂದ. 9:15 ಅಂತ ಲಾಕ್ ಸ್ಟಾರ್ಟ್ ಮಾಡುವ ಅಂದ್ರೆ 10:15 ಅಂತ 3 ಸತಿ 3 ಟೇಕ್ ತಗೊಂಡಿದ್ದಾಳೆ. ಇನ್ನು ಏನೇನು ಹಾಕ್ಬೇಕು ಅಂತ ಗೊತ್ತಿಲ್ಲ, ಏನೇನು ಹಾಕ್ತಿದ್ದಾಳೆ. ಬನ್ನಿ ನೋಡೋಣ ಇವತ್ತು ಹೆಂಗ್ ಬರುತ್ತೆ ಅಂತ. ಸಂಜೆ ಏನೋ ಸ್ಪೆಷಲ್ ಡಿಶ್ ಮಾಡ್ತಿದೀವಿ, ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದೀವಿ. ಬನ್ನಿ ಇವಾಗ ಅಡಿಗೆ ಮಾಡೋಣ. ಅಂತೂ ಕರೆಂಟ್ ಬರಲೇ ಇಲ್ಲ, ಲೇಟ್ ಆಗ್ತಿದೆ ಅನ್ಬಿಟ್ಟು ಇವಾಗ ಕುಟ್ಟಕಲ್ಲಲ್ಲಿ ಜಜ್ಕತಾ ಇದೀವಿ. ನಮ್ದು ಅತ್ತೆ ಗಾಯ್ಸ್, ಯಾವಾಗ್ಲೂ ನನ್ನ ಅಭಿಪ್ರಾಯ ನಾವು ಜಜ್ಜಿ ಹಾಕಿದ್ಮೇಲೆ ಕರೆಂಟ್ ಬರುತ್ತೆ. ನಾನು ಮೆಣಸಿನ್ಕಾಯಿಯನ್ನ ಕಟ್ ಮಾಡಿ ಹಾಕ್ತೀನಿ. ಅದನ್ನು ಜಜ್ಬೇಕು. ಫೈನಲಿ ಪೇಸ್ಟ್ ರೆಡಿ ಆಯ್ತು. ಸಾಕು. ಪಾಲಕ್ ಪಲಾವ್ ಥರನೇ ಅನ್ನಿಸ್ತಾ ಇಲ್ಲ, ಒಂಥರ ಡಿಫ್ರೆಂಟ್ ಆಗಿ ಆಗ್ಬಿಟ್ಟಿದೆ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಡಿಫ್ರೆಂಟ್ ಇದೆ. ಎಣ್ಣೆ ಇಲ್ಲ ಅಂತ ತುಪ್ಪದಲ್ಲಿ ಫ್ರೈ ಮಾಡೋಣ ಗೈಸ್, ಈರುಳ್ಳಿ ಎಲ್ಲಾನು. ಅದಕ್ಕೆ ತುಪ್ಪದ ಸ್ಮೆಲ್ ಹೊಡಿತಿದೆ. ತುಪ್ಪದನ್ನ ತಿನ್ನಂಗೆ ಅನಿಸ್ತಾ ಇದೆ ನಂಗೆ. ಏನ್ ಮಾಡಕ್ಕಾಗತ್ತೆ, ಎಣ್ಣೆ ಇಲ್ಲ ಅಂದ್ಮೇಲೆ. ಪಾಲಕ್ ಕಮ್ಮಿ ಆಯ್ತು, ಅದಕ್ಕೆ ಪಾಲಕ್ ಫ್ಲೇವರ್ ಬರ್ತಿಲ್ಲ. ತಿಂದು ಹೊಡೋಣ ಬನ್ನಿ. ಲೇಟ್ ಆಗೋಯ್ತು. ಸುಮಾರು ದಿನ ಆದ್ಮೇಲೆ ಗೆಟ್ ರೆಡಿ ವಿತ್ ಅಸ್ ಮಾಡ್ತಾ ಇದೀವಿ. ಲೇಟ್ ಆಯ್ತು ಗೈಸ್, ಆದ್ರಲ್ಲೂ ಲಾಗ್ಬೇಕಂತೆ. 11:15 ಆಗಿದೆ. ಆಫೀಸ್ಗೆ ಹೋಗ್ಬೇಕು. ನನ್ನ ರೆಡಿ ಆಗೋರು ಕಾಯ್ಕೊಂಡು ಕೂತಿದ್ಲು ಲಾಗ್ ಮಾಡೋಕ್ಕೋಸ್ಕರ. ನೋಡಿ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೆ. ಅದೇ ಕ್ರೀಮು ಅದೇ ಊರಿಗೆ ಹೋಗಿ ಬಂದ್ರೆ ಏನು ಚೇಂಜ್ ಆಗಿಲ್ಲ ಗೈಸ್, ಎಲ್ಲ ಅದೇ ಅಷ್ಟೇ.
ಎಲ್ಗೆ ಹೋಗೋದು ಅದೆಲ್ಲೂ ಚೇಂಜ್ ಆಗಲ್ಲ ಅಷ್ಟೇ. ಸೊ ರೆಡಿ ಆದ್ಮೇಲೆ ಸಿಗ್ತೀವಿ. ಬಾಯ್. ಇವತ್ತಿನ ಔಟ್ಫಿಟ್ ಅದೇ ಅದೇ ಹಳೆ ಬಟ್ಟೆ, ಅದೇ ಹಳೆ ಪ್ಯಾಂಟ್, ಅದೇ ಹಳೆ ಶೂ ಅಷ್ಟೇ ಗೈಸ್. ನಂದು ಔಟ್ಫಿಟ್ ಇದು ಸಂಜೆ ಔಟ್ಫಿಟ್ಟು, ಸುಮಾರು ಲಾಗಲ್ಲಿ ನೋಡಿರ್ತೀರ. ಬಾ ನಾನು ಟೋಜಸ್ ತರದ್ ಮರ್ತ್ಬಿಟ್ಟಿದ್ದೀನಿ, ಹಾಗಾಗಿ ಪ್ಯಾಂಟ್ ಬಿಟ್ಟು ಬಂದ್ಬಿಟ್ರಲ್ಲ ಗೈಸ್. ನಡಿ. ಕವರ್ ಆಗಿ ಒಚ್ಬಿಟ್ಟು ಹೋಗಿದ್ವಿ, ಇವಾಗ ತೆಗಿತವ್ರೆ. ಫೈನಲಿ ಬಂದೆ ಆಫೀಸ್ ಹತ್ರ. ಆಲ್ರೆಡಿ 12 ಗಂಟೆ ಆಗಿ ಹೋಗಿದೆ. ಏನ್ ಕೆಲಸ ಮಾಡೋದೋ ಏನೋ. ಬೈ ಬಾಯ್ ಬಾಯ್. ಟೈಮು 5 ಗಂಟೆ ಆಗಿದೆ. ಮನೆಗೆ ಹೋಗ್ತಾ ಇದೀವಿ. ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಮಳೆ ಬರಂಗಾಗಿದೆ. ಹೌದು, ಎಲ್ಲಿ ಆ ಕಡೆ ಮೋಡನೇ ಆಗಿಲ್ಲ, ಈ ಕಡೆ ಮಾತ್ರ ಮೋಡ ಆಗಿದೆ. ಈ ಕಡೆ ಫುಲ್ಲು ಲೆಟ್ಸ್ ಗೋ. ನೋಡಿ ಗೈಸ್, ಆಟೋ ಮೇಲೆ ಕಿರೀಟ ಇಟ್ಕೊಂಡು ಹೋಯ್ತವ್ರೆ. ಮನೆ 1:20 ಬೆಳಗ್ಗೆ ಎಲ್ಲ ಹೋಗಿದ್ವಿ. ಫುಲ್ಲು ಗಲೀಜಾಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಇದು ಹೋಗ್ಲಿ, ಅಡುಗೆ ಮನೆ ನೋಡ್ಬಿಟ್ರಂತೂ ಇಷ್ಟು ಪಾತ್ರೆ ತೊಳಿಬೇಕು. ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ, ಕ್ಲೀನ್ ಮಾಡ್ಕೋಬೇಕು. ಅಯ್ಯೋ ನಮ್ಗಂತೂ ದೇವ್ರ ಮನೆನೂ ಕ್ಲೀನ್ ಮಾಡಬೇಕು. ಯಾವಾಗ ಕ್ಲೀನ್ ಮಾಡ್ಕೊಳ್ಳೋದೋ ಗೊತ್ತಿಲ್ಲ. ಇನ್ನು ರಾತ್ರಿ ಊಟ ಬೇರೆ ಮಾಡ್ಕೋಬೇಕು. ಇವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಎಲ್ಲ ಸ್ಟಾರ್ಟ್ ಮಾಡಬೇಕು. ಏನಂತೀರಾ? ಹೌದು ಹೌದು. ನಾಳೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಕೆಲಸನ ಎಲ್ಲ ಮಡ್ಚಿಡ್ತಾವ್ರೆ. ಈಗ ನಾನು ನನ್ನ ಮಡ್ಚಿಡ್ಬೇಕು. ಓಕೆ ಫೈಟ್ ಗೈಸ್, ಆಮೇಲೆ ಸಿಗ್ತೀನಿ. ನಾನು ನೇಲ್ಸ್ ಕಟ್ ಮಾಡ್ಕೊ ಬರ್ತೀನಿ ಅಂತ ಹೋದೆ. ಬರೋ ಅಷ್ಟೊತ್ತಿಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಅಡುಗೆ ಮನೆನೂ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದೇ ಉಸಿರಿಗೆ. ಎಲ್ಲಿಗೆ ಹೋಗ್ಬೇಕು ಸರ್? ಕ್ಲೀನ್ ಆಗಬೇಕು. ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಬಡನೆ ಹಾಲಿಟ್ಟು, ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರು ಇದು ಮುಂತಿಲ್ಲ. ಈ ಗ್ಲಾಸ್ ಅಲ್ಲಿ ನೀರ್ ಹಾಕಿದೀನಿ ಗೈಸ್. ಇದು ಅರ್ಧ ಲೀಟರ್ ಬರುತ್ತಾ? 100 ml ಬರಲ್ಲ. ಅದಕ್ಕೆ ವಾದ ವಿವಾದಗಳೆಲ್ಲ ಆಗಿ ಇವಾಗಷ್ಟೇ ಒರೆಸ್ತಾ ಇದಾರೆ. ಮಳೆ ವಾದೇವಾ, ನಾವ್ ಬಂದಿದೀವಿ ಅಂತ ಮಳೆ ಬರ್ತಾ ಇಲ್ಲ ಗೈಸ್. ನೀರ್ ತುಂಬ ಹರಿತಿರೋ ಸೌಂಡು, ನಾನು ಮಳೆ ಅನ್ಕೋಬಿಟ್ಟೆ. ಮೋಡ ಆಗಿದೆ, ಈ ಕಡೆ ಬಿಸಿಲಿದೆ. ನೋಡೋಣ ಏನ ಮಳೆ ಬರುತ್ತಾ ಏನಾಗತ್ತೆ ಅಂತ. ಇನ್ನ ಕ್ಲೀನ್ ಮಾಡ್ತಾನೆ ಇದ್ದಾರೆ. ನಾನು ಹೋಗಿ ಒಂಚೂರು ಕೆಲಸ ಮಾಡಬೇಕು. ನನಗೆ ಇವಾಗ 6 ಗಂಟೆಗೆ ಮೀಟಿಂಗ್ ಇದೆ. ಏನೇನು ಮಾಡಿದ್ಯಾ ಅಂತ ಎಲ್ಲ ಕೇಳ್ತಾರೆ. ಹಂಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬೇಕು ಅಷ್ಟೇ ಗೈಸ್. ಮತ್ತೆ ಸಿಗ್ತೀನಿ. ನೋಡಿ ಗೈಸ್, ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಇಷ್ಟು ಮೆಸೇಜಸ್ ಬಂದಿದೆ ನೋಡಿ. ಇಷ್ಟು ಇಲ್ಲಿ 33 ಮೆಸೇಜಸ್. ಅಯ್ಯೋ ದೇವ್ರೆ, ನಿಮ್ ತೋರಿಸಿ ಎಷ್ಟು ಬಂದೈತೆ. ನಂದು ಬಂದಿರಲ್ಲ, ನಾನು ಅಲ್ಲೇ ನೋಡ್ಕೊ ಬಂದಿರ್ತೀನಿ ಗೈಸ್. ಇಲ್ಲ ನಂದು 1 2 3 ಬಂದಿದೆ. ಹೋಗ್ಬಿಡ್ತಾ ಒಂದೇ. ಅಷ್ಟೇ, ಹಿಂಗಿದೆ ನಮ್ಮ ಪರಿಸ್ಥಿತಿ. ಏನು ಮಾಡಂಗಿಲ್ಲ, ಮಾಡ್ಬೇಕು ಇವಾಗ ಕುತ್ಕೊಂಡು. ನಾನು ಕೆಲಸ ಮಾಡ್ತಾ ಇದ್ದೆ. ಇವಾಗ ಬಿಸಿ ಬಿಸಿ ಹಾಲು ಮಾಡ್ಕೊಂಡು ಬಂದಿದ್ದಾರೆ. ರಸ್ಕು ನಿನ್ನೆ ತಂದ್ವಲ್ಲ ಹಾಸನಲ್ಲಿ, ಅದು ಎತ್ಕೊಳ್ಳಿ. ವೀಕಿನೇ ಹೆಂಗ ಹಿಂಗಿದೆ. ಉಪ್ಪರ್ ಸೂಪರ್ ಆಗಿದ್ಯಾ? ನಮ್ಮ SLJ ಬೇಕ್ರಿ ರಸ್ಕು ಈಗ ನಾನು ತಿನ್ಬೇಕು. ತಿಂದಾದ್ಮೇಲೆ ಸಿಗುವ. ನಾನು ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಕೂತಿದ್ದೆ. ಆ ಗ್ಯಾಪ್ ಅಲ್ಲಿ ಆರ್ಡರ್ ತಗೋ ಬಂದವ್ರೆ. ಏನ್ ಆರ್ಡರ್ ಮಾಡಿದೀರಾ ಸರ್? ಬೆಳಿಗ್ಗೆ ಎಣ್ಣೆ ಇಲ್ಲದೆ ತುಪ್ಪ ಹಾಕಿ ಅಡಿಗೆ ಮಾಡಿದ್ದಲ್ಲ, ಅದಕ್ಕೆ ಮೊದಲೇ ತುಪ್ಪದ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಆಸ್ ಯೂಶುವಲ್ ಸೌತೆಕಾಯಿ ಇಷ್ಟು ಅಪ್ಪುತ್ ಕೊಟ್ಟವ್ರೆ. ಹೆಂಗಿದೆ ಪುದೀನ? ಟೇಸ್ಟ್ ಸಾಕಾಗಿದೆ ನೋಡಿ ಗೈಸ್. ಫ್ರೆಶ್ ವೆಜ್ಜೀಸ್ ಇಂದ ಬಂದಿರೋದು. ಫುಲ್ಲು ಸಕ್ಕತ್ತಾಗಿದೆ ಪುದೀನ. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕೊಟ್ಟಿರೋದು. ಟೈಮ್ 8:15 ಆಗಿದೆ. ಇಷ್ಟ ತನಕ ಕೆಲಸ ಮಾಡ್ಕೊ ಬಂದ್ವಿ. ಇವಾಗ ರೆಸಿಪಿ ಮಾಡೋಣ ಅಂತ ಬಂದಿದೀವಿ. ಇವ್ರು ಪಾತ್ರೆ ತೊಳಿತೀನಿ ಅಂತ ಇಷ್ಟು ತೊಳೆದ್ಬಿಟ್ಟು ಅಷ್ಟು ಬಿಟ್ಬಿಟ್ಟು ಶಾಸ್ತ್ರಕ್ಕೆ ಹೋಗಿದ್ದಾರೆ. ಲೆಕ್ಕ ಆಗ್ತಿರ್ಲಿಲ್ಲ. ಮಂತ್ಲಿ ಎಕ್ಸ್ಪೆನ್ಸ್ ಲೆಕ್ಕ ಆಗ್ತಿದ್ದೆ. ಊರಿಗೆ ಹೋದ್ರೂ ಖರ್ಚಾಗಿದೆ. ಇವಾಗ ಸ್ಪೆಷಲ್ ರೆಸಿಪಿ ಏನ್ ಮಾಡ್ತಿದೀವಿ ಅಂದ್ರೆ
ನೆನ್ನೆ ಚಿಕನ್ ಕರಿ ಉಳಿದಿತ್ತು, ಹಂಗಾಗಿ ಪರೋಟ ಮಾಡೋಣ ಅಂತ. ಪರೋಟ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವಾಗಲೂ ರೆಡಿಮೇಡ್ ತತ್ತಿದ್ವಿ, ರೆಡಿಮೇಡ್ ಬೇಡ ಈ ಸತಿ ನಾವೇ ಮಾಡೋಣ ಅಂತ ಮಾಡ್ತಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಇವಾಗ ಮೈದಾ ಹಿಟ್ಟು ಹಾಕೊಂಡಿದೀವಿ. ಎಷ್ಟು ಹಾಕೊಂಡಿದೀವಿ? 4 ಸ್ಮಾಲ್ ಗ್ಲಾಸು. ಈ ಗ್ಲಾಸಲ್ಲಿ ಹಾಕೊಂಡಿದೀವಿ. ಇದಕ್ಕೆ 2 ಸ್ಪೂನ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟು ಹಂಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಉಪ್ಪು ಎಲ್ಲ ಕಡೆಗೂ ಹೋಗಬೇಕು. ನೀರು ಹಾಕ್ಬಿಟ್ರೆ ಒಂದೇ ಕಡೆ ಉಪ್ಪಾಗುತ್ತೆ. ಅದಕ್ಕೆ ಫಸ್ಟ್ ನನಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋತಾರೆ ಸಾಮಾನ್ಯ, ನಾವು ಎಣ್ಣೆ ತಿನ್ನಬಾರ್ದು ಅಂದ್ಬಿಟ್ಟು ತುಪ್ಪ ಹಾಕೋತಿದ್ದೀವಿ. ಫುಲ್ ಚಪಾತಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ. ಫುಲ್ ಈ ಥರ ಸಾಫ್ಟ್ ಆಗಬೇಕು, ಆ ಥರ ಮಿದ್ಕೋಬೇಕು. ಸೊ ಇವಾಗ ಫುಲ್ ಆಗಿದೆ. ಫೈನಲಿ ಅರ್ಧ ಗಂಟೆ ಆಗಿದೆ, ಹಿಟ್ಟು ರೆಡಿ ಆಗಿದೆ. ಇವಾಗ ಇದನ್ನ ಸೆಲ್ಫ್ ಮೇಲೆ ಹಾಕೊಂಡು ಮಿದಿಬೇಕು. ಇದಕ್ಕೆ ನಾನು ಏನು ಮಾಡಕ್ ಬಿಡಲ್ಲ, ಎಲ್ಲ ಎಣ್ಣೆ ಸಣ್ಣ ಆಗುವಂತಾಳೆ, ಈ ರೇಂಜಿಗೆ ಎಣ್ಣೆ ಹಾಕ್ತಾಳೆ. ಪರೋಟಾಗೆ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಎದ್ದಳದೇ ಇಲ್ಲ ಗೈಸ್. ನಾನು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಪರೋಟನೇ ಮಾಡಬಾರ್ದು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಲ್ಲ, ಆ ಸೆಲ್ಫ್ ನೀಟಾಗಿ ತೊಳ್ಕೊಂಡಿದೀವಿ. ನಾನು ಸಿಟ್ಟನೆಲ್ಲ ಅದಕ್ಕೆ ಹಾಕು. ಹಂಗಾರೆ ನೋಡಿ ಗೈಸ್, ಹಂಗಾರೆ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತಾಯ್ತು. ಈಗ ಮಾಡ್ತೀರ ನೋಡಿದ್ರೆ ಇದು ಸಾಲ್ತಾ ಇಲ್ಲ. ಇನ್ನೇ ಹಿಂಗ ಹಾಕೊಂಡು ಮಿದಿಬೇಕು. ಇದ್ಗಂಡಲ್ಲಿ ಇದೆಯಾ ಎದ್ದಲು? ಅದು ಹಿಂಗ್ ಕಟ್ಟದು, ಆಮೇಲೆ ಹಿಂಗ್ ಅರಿಯೋದು, ಆಮೇಲೆ ಹಿಂಗೆ ಮಡ್ಚೋದು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಅರಿಬೇಕಂತೆ. ಪರೋಟ ಅರಿ ಅಂದ್ರೆ ರುಮಾಲ್ ರೋಟಿ ಅರಿತವಳೆ. ಇಷ್ಟ ಅಗಲ ಮಾಡಿದ್, ಇಷ್ಟ ಅಗಲ ಏನ್ ಮಾಡಕ್ಕೆ? ಚಾಕು ತಗೊಂಡು ಹ್ಯಾಪಿ ಬರ್ಡೇ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಮಾಡ್ಕೊ ಬಂದ್ಬಿಡ್ತಾವ ಗೈಸ್. ಈ ತರ ಮಾಡಿದ್ರೆ ಈಗ ನಾರಾಗಿ ಬರುತ್ತಲ್ಲ ಪರೋಟ, ಆ ತರ ಬರುತ್ತೆ. ಈ ತರ ಕಟ್ ಮಾಡು, ಬಡ 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 ಸುಯ್ ಅಂತ ಮಾಡ್ಕೊಂಡಿದ್ದಾಳೆ. ಹಿಂಗ್ ರೋಲ್ ಮಾಡ್ಕೋಬೇಕು. ಆಗಿದೆ, ಇದನ್ನ ರೋಲ್ ಮಾಡ್ಕೊಬೇಕು. ಹಿಂಗೆ ಸುತ್ತಿ ಮೇಲಿಂದ ಹಿಂಗೆ ತಗೊಂಡು ಕೆಳಗಡೆಗೆ ಹಿಂಗೆ ನಿಲ್ಸ್ಬೇಕು ಗೈಸ್, ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪು, 2ನೇ ಸಲ ಅರಿಬೇಕಾದ್ರೆ ಹಿಟ್ಟು ಹಾಕೊಂಡು ಅರಿಯಂಗಿಲ್ಲ, ಬರೀ ಎಣ್ಣೆ ಹಾಕೊಂಡು ಅರಿಬೇಕು. ನೋಡಿ ಈ ಥರ ಜಾರುತ್ತೆ, ಜಾಸ್ಕಬೇಕು. ಗೊತ್ತಾಯ್ತಿಲ್ಲ ಮಾಡಕ್ಕೆ. ಹರಿ ಈಗಲೂ ಅಷ್ಟೇ, ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹರ್ಕೊಳ್ಳೋಣ. ಕರೆದಿದ್ದಳು ಗೈಸ್, ಅದೇನೋ ಡಿಸೈನ್ ಮಾಡಿದ್ಲು, ಅದೇನು ಕಾಣುತ್ತೆ ಇಲ್ಲ ನನಗೆ. ಹಾಕದ್ನು ಚೊಟ್ರ ಪಟ್ರ ಹಾಕಿದ್ಲು. ಈಗ ಬಿಸಿ ಪರೋಟ ರೆಡಿ ಆಗುತ್ತೆ, ಕಾಯ್ತಾ ಇರಿ ಗೈಸ್. ಬಿಸಿ ಪರೋಟ ರೆಡಿ, ಸೇಮ್ ಪರೋಟ ಇದ್ದಂಗೆ ಐತೆ. ಬಿಸಿ ಪರೋಟ ರೆಡಿ ಆಗಿದೆ ಗೈಸ್. ಬೇಯಿಸ್ತಾ ಇದಾರೆ. ನೀ ಬೆವ್ರು ಕಿತ್ಕೋದೈತೆ ನಂಗಂತೂ. ಚಿಕನ್ ಫ್ರೈ ರೆಡಿ ಆಗಿದೆ. ಒಂಚೂರು ಬಿರಿಯಾನಿ ಬಿಸಿ ಮಾಡಿಕೊಂಡು ಊಟದ್ನ ಇದನ್ನೆಲ್ಲ ಕ್ಲೀನ್ ಮಾಡೋದು ಇವ್ರದೇ ಡ್ಯೂಟಿ, ಕ್ಲೀನ್ ಮಾಡೋ ಡ್ಯೂಟಿ. ಸೊ ಈಗ ಬಂದು ಟೇಸ್ಟ್ ಕೇಳಿದ, ಬನ್ನಿ ನಾನು ಹೋಗಿ ಟಿವಿ ಆನ್ ಮಾಡಿ ರೆಡಿ ಮಾಡ್ತೀನಿ. ಬಿಸಿ ಪರೋಟ ರೆಡಿ. ಪರೋಟ ಮಾಡಿದೀವಿ ಗೈಸ್, ಪರೋಟ ಆಗಿದೆ. ಪರೋಟಗೆ ಚಿಕನ್ ಗ್ರೇವಿ, ನಮ್ಮಮ್ಮ ಕೊಟ್ಟಿದ್ದು ಚಿಕನ್ ಗ್ರೇವಿ, ನಮ್ಮಮ್ಮ ಕೊಟ್ಟಿದ್ದು ಬಿರಿಯಾನಿ. ನಮ್ಮಮ್ಮ ಕೊಟ್ಟಿದ್ದು ಓಪನ್ ಮಾಡಿಲ್ಲ. ಬೇಗ ಬಡ್ಸ್ಕೊಳ್ಳಿ, ಹೊಟ್ಟೆ ಸಿತೈತೆ. ಯೂಶಲ್ ಊಟ ಮಾಡ್ತಾ ಆದಿಲಕ್ಷ್ಮಿ ನೋಡ್ತೀವಿ. ಇವಾಗ ರಿವ್ಯೂ ಕೇಳೋಣ ಬನ್ನಿ, ಹೆಂಗಿದೆ ಅಂತ. ಹೇಗಿದೆ? ಸೇಮ್ ಪರೋಟ ಥರ ಇದೆ ಅಂತ ಹೇಳ್ಬಿಡಿ. ಸೇಮ್ ಅದೇ ಥರ ಇದೆಯಾ? ಅಂಗಡಿಲಿ ಏನೇನು ಹಾಕಿ ಮಾಡಿರ್ತಾರೋ ಮನೇಲಿ ಈ ಥರ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡಿದ್ವಲ್ಲ, ಆದ್ರೂ ಚೆನ್ನಾಗಿ ಬಂದಿದೆ. ಹೋಗ್ತಾ ಕಲ್ತ್ಕೋತಾಳೆ ಅಷ್ಟೇ. ಸೂಪರ್. ಈಗ ನಾನು ತಿಂತೀನಿ, ಆಮೇಲೆ ಸಿಗ್ತೀವಿ. ಊಟ ಎಲ್ಲ ಆಯ್ತು ಗೈಸ್. ಮತ್ತೆ ಎಷ್ಟು ಪಾತ್ರೆ ಬಿದ್ದಿದೆ, ಅಯ್ಯೋ ನಮಗಂತೂ ಈ ಜೀವನವೇ ಬೇಸರ ಆಗ್ಬಿಟ್ಟಿದೆ ಅನ್ನಕ್ಕಾಗಿದೆ ಅವ್ರ ಕತೆ. ಬೀಳ್ತಾ ಇರೋದೇ ತೊಳಿತಾರೆ ಬಂಟಿ, ತೊಳಿತಾನೆ ಇರ್ಬೇಕು ದಿನ ಎಲ್ಲ. ಇವಾಗ ತೊಳೆಯಲ್ಲ, ಬರೀ ಬಾಕ್ಸ್ ತೊಳೆದ್ಬಿಟ್ಟು ಮಲ್ಕೋತೀವಿ. ತಲೆ ನೋವ್ತಾ ಇದೆ, ಇಬ್ರಿಗೂ ರೆಸ್ಟ್ ಇಲ್ಲ. 11 ಗಂಟೆ ಆಗಿದೆ. ಸೊ ಮಲ್ಕೊಳ್ಳೋದೆ ಗೈಸ್. ಇವಾಗ ನನಗಂತೂ ಆಗ್ತಾನೆ ಇಲ್ಲ, ಲ್ಯಾಪ್ಟಾಪ್ ಸಮೇತ ತೆಗ್ದಿಟ್ಟಿಲ್ಲ. ಎತ್ತಿಟ್ಟು ಬೆಡ್ ಕ್ಲೀನ್ ಮಾಡ್ಬೇಕು ಮತ್ತೆ. ಈಗ ಆಫ್ಟರ್ 1 ಮಂತ್ ಐಸ್ ಕ್ರೀಮ್ ತಿಂತಾ ಇದೀವಿ. ಅದು ನಾನ್ ವೆಜ್ ಇತ್ತು ಅಂದ್ಬಿಟ್ಟು ಆರ್ಡರ್ ಮಾಡಿದೀವಿ. ಸೊ ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡ್ತೀವಿ. ಏನಂತೀರಾ? ಹೌದು ಲಿಯಾ. ನಾನು ಗೈಸ್ 1 kg ಸಣ್ಣಾಗಿ ಬಂದಿದ್ದೀನಿ. ಅವಳು ಅರ್ಧ kg ದಪ್ಪಾಗಿ ಬಂದವಳೆ. ಚಾಲೆಂಜ್ ಮಾಡಿದ್ಲು, ಸಣ್ಣಾಗಿ ಬರ್ತೀನಿ, ನಮ್ಮ ಅಮ್ಮನ ಜೊತೆ ಮಳೆ ಬಂದ್ರು ಛತ್ರಿ ಹಿಡ್ಕೊ ವಾಕ್ ಮಾಡ್ತೀನಿ ಅಂತ ಡವ್ ಮಾಡೋ ಇದ್ಲು. ಒಂದಿನ ವಾಕಿಗೆ ಹೋಗಿಲ್ಲ.
ಅದು ನಮ್ಮ ಅಮ್ಮ ಚೆನ್ನಾಗಿ ತಿನ್ಸಿ ನನ್ನ ದಪ್ಪ ಮಾಡಿ ಕಳ್ಸೈತೆ ಗಾಯ್ಸ್. ಐಸ್ ಕ್ರೀಮ್ ಜೊತೆ ಲಾಗ್ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. ಕಮೆಂಟ್ ಮಾಡಿದವ್ರಿಗೆ ಒಂದು ಐಸ್ ಕ್ರೀಮ್ ಕೊಡ್ತೀವಿ. ಟೇಕ್ ಅವೇ ಮಾಡಿ. ಚಿಕ್ಯಾವ್.